ಇಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡಿಸಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಇಂಡಿಯಾ ಮೈತ್ರಿಕೂಟ ವಿರೋಧಿಸ್ತಾ ಇರೋದಕ್ಕೆ ಮಸೂದೆ ಪಾಸಾಗಲು ಲೋಕಸಭೆಯಲ್ಲಿ ಇರುವಂತಹ ಬಲಾಬಲ ಎಷ್ಟು, ಇದೆಲ್ಲವನ್ನ ನೋಡೋಣ ವಕ್ಫ್ ಬಿಲ್ ನ್ಯೂಸ್ ಟಾಪ್ 9 ನಲ್ಲಿ. ಇಂದು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ 2024 ಮಂಡನೆಯಾಗಲಿದೆ. ತೀವ್ರ ವಿರೋಧದ ನಡುವೆ ಇಂದು ಲೋಕಸಭೆಯಲ್ಲಿ ಬಹುನಿರೀಕ್ಷಿತ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಯಾಗ್ತಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಬಿಲ್ ಮಂಡಿಸಲಿದ್ದಾರೆ. ಹೀಗಾಗಿ ಲೋಕಸಭೆಯಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ದೊಡ್ಡ ಹಂಗಾಮ ನಡೆಯುವ ಸಾಧ್ಯತೆ ಇದೆ. ವಕ್ಫ್ ತಿದ್ದುಪಡಿ ಬಿಲ್ 2024 ಚರ್ಚೆಗಾಗಿ 8 ಗಂಟೆ ನಿಗದಿಪಡಿಸಿದ್ದಾರೆ. ಆದರೆ 8 ಗಂಟೆ ಸಮಯ ನಿಗದಿ ಮಾಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ವಿಪಕ್ಷಗಳು ಇಂದಿನ ಬಿಎಸಿ ಸಭೆಯಿಂದಲೇ ಹೊರನಡೆದಿದ್ದಾರೆ. ಬಿಲ್ ತಿದ್ದುಪಡಿಗೆ ನಮ್ಮ ವಿರೋಧವಿದೆ ಅಂತ ವಿಪಕ್ಷಗಳು ಹೇಳುತ್ತಿವೆ. ವಿಪಕ್ಷಗಳ ಆರೋಪಕ್ಕೆ ಬಿಜೆಪಿ ತಿರುಗೇಟನ್ನ ಕೊಟ್ಟಿದ್ದು ದಾರಿ ತಪ್ಪಿಸುವ ಯತ್ನ ಅಂತ ಕಿಡಿಕಾರಿದೆ. ವಕ್ಫ್ ಆಸ್ತಿಗಳ ಸರ್ವೆಗೆ ರಾಜ್ಯ ಸರ್ಕಾರವು ಸರ್ವೆ ಆಯುಕ್ತರನ್ನ ನೇಮಿಸುತ್ತಿತ್ತು. ಆದರೆ ತಿದ್ದುಪಡಿ ಮಸೂದೆಯಲ್ಲಿ ಜಿಲ್ಲಾಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಸರ್ವೆ ನಡೆಸಲು ನೇರವಾಗಿ ಅಧಿಕಾರ ಮತ್ತು ಜವಾಬ್ದಾರಿ ನೀಡಲಾಗುತ್ತೆ. ಇದರಿಂದ ಸರ್ಕಾರಕ್ಕೆ ವಕ್ಫ್ ಆಸ್ತಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಸಿಗಲಿದೆ ಎಂಬುದು ವಿಪಕ್ಷಗಳ ಆತಂಕ. ಎನ್ಡಿಎ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುತ್ತಿರುವುದರಿಂದ ಇದನ್ನ ವಿರೋಧಿಸಿ ಇಂಡಿಯಾ ಒಕ್ಕೂಟದ ಸದಸ್ಯರು ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಸಂಸತ್ತಿನಲ್ಲಿ ಯಾವ ರೀತಿ ವಕ್ಫ್ ಮಸೂದೆಯನ್ನ ವಿರೋಧಿಸಬೇಕು, ಸದಸ್ಯರು ಹೇಗೆ ದಾಳಿ ಮಾಡಬೇಕು ಎಂಬುದರ ಕುರಿತು ಚರ್ಚೆ ನಡೆಸಲಾಗಿದೆ. ತಮ್ಮ ಪಕ್ಷಗಳ ಸಂಸದರು ಕಡ್ಡಾಯವಾಗಿ ಸಂಸತ್ತಿನಲ್ಲಿ ಹಾಜರಾಗುವಂತೆ ವಿಪ್ ಕೂಡ ಜಾರಿ ಮಾಡಲಾಗಿದೆ. ಹಾಲಿ ಇರುವ ಕಾಯ್ದೆಯಲ್ಲಿ ವಕ್ಫ್ ಮಂಡಳಿಗಳು ತಾವೇ ಲೆಕ್ಕ ಪರಿಶೋಧಕರನ್ನ ನೇಮಿಸಿ ಆಡಿಟ್ ಮಾಡಿಸ್ತಿದೆ. ಆದರೆ ಹೊಸ ಕಾನೂನು ಬದಲಾದ್ರೆ ರಾಜ್ಯ ಸರ್ಕಾರ ಲೆಕ್ಕ ಪರಿಶೋಧಕರ ಸಮಿತಿ ರಚಿಸಬಹುದು. ಈ ಸಮಿತಿಯೇ ಆಡಿಟ್ ಮಾಡಬೇಕು ಅಂತ ತಿದ್ದುಪಡಿ ಮಾಡಲು ಉದ್ದೇಶಿಸಲಾಗಿದೆ. ಸದ್ಯ ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಂ ಸಮುದಾಯದ ಸದಸ್ಯರೇ ಪ್ರಾತಿನಿಧ್ಯ ಪಡೆಯುತ್ತಿದ್ದಾರೆ. ತಿದ್ದುಪಡಿಯಲ್ಲಿ ಬಿಲ್ನಲ್ಲಿ ಕನಿಷ್ಠ 2 ಮಹಿಳೆಯರು ಮತ್ತು 2 ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ವಕ್ಫ್ ಬೋರ್ಡ್ ಭೂಮಿ ವಶಪಡಿಸಿಕೊಂಡ್ರೆ ಸದ್ಯ ನ್ಯಾಯಮಂಡಳಿಗೆ ಮಾತ್ರ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ. ಹೊಸ ಕಾನೂನಿನಿಂದ ಹೈಕೋರ್ಟ್ ಮೆಟ್ಟಿಲೇರಲು ಸಾಧ್ಯವಾಗುತ್ತೆ. ಹಾಗೆಯೇ ವ್ಯಾಜ್ಯ ವಿವಾದದಲ್ಲಿ ನ್ಯಾಯಮಂಡಳಿ ನಿರ್ಧಾರ ಅಂತಿಮವಾಗಿದೆ. ಬಿಲ್ ಪಾಸ್ ಆದ್ರೆ ನ್ಯಾಯಮಂಡಳಿ ಕಾನೂನನ್ನ ಪ್ರಶ್ನಿಸಬಹುದಾಗಿದೆ. ವಕ್ಫ್ ಮಸೂದೆಗೆ ತಿದ್ದುಪಡಿ ಮಾಡಿರೋ ಕೇಂದ್ರ ಸರ್ಕಾರ ಆಸ್ತಿಗಳ ದುರ್ಬಳಕೆ, ಅನಧಿಕೃತ ಒತ್ತುವರಿ ತಡೆಗಟ್ಟಲು ಕಠಿಣ ಕ್ರಮಗಳ ಕೈಗೊಳ್ಳುವ ಬಗ್ಗೆ ಪ್ರಸ್ತಾಪಿಸಲಾಗಿದೆ. 1923ರ ವಕ್ಫ್ ಕಾಯ್ದೆಯನ್ನ ರದ್ದುಗೊಳಿಸುವ ಪ್ರಸ್ತಾಪವಿದೆ. ಇದರಿಂದ ವಕ್ಫ್ ಆಸ್ತಿಗಳ ನಿರ್ವಹಣೆಗೆ ಏಕರೂಪದ ಕಾನೂನು ಜಾರಿಗೆ ಬರಲಿದೆ. ಮುಸ್ಲಿಮರ ಆಸ್ತಿಗಳಿಗೆ ಈಗಾಗಲೇ ವಕ್ಫ್ ಅಧೀನದಲ್ಲಿರೋ ಆಸ್ತಿಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಚರ್ಚೆಗೆ ಸಿದ್ಧ ಎಂದಿದೆ. ಲೋಕಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತವಿದೆ. ಬಿಲ್ ಪಾಸ್ ಆಗೋದಕ್ಕೆ 272 ಮತಗಳ ಅವಶ್ಯಕತೆಯೂ ಇದೆ. ಇಂಡಿಯಾ ಮೈತ್ರಿಕೂಟ 233 ಸದಸ್ಯರನ್ನ ಹೊಂದಿದೆ. ಎನ್ಡಿಎ ಕೂಟದಲ್ಲಿ 293 ಸದಸ್ಯರಿದ್ದು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗುವುದು ಖಚಿತ ಎನ್ನಲಾಗ್ತಿದೆ. ರಾಜ್ಯಸಭೆಯಲ್ಲಿ 117 ಮತಗಳ ಅವಶ್ಯಕತೆ ಇದ್ದು 119 ಎನ್ಡಿಎ ಸದಸ್ಯರಿದ್ದಾರೆ. ಹೀಗಾಗಿ ಇಂದು ಕಲಾಪಕ್ಕೆ ಗೈರಾಗದಂತೆ ಎಲ್ಲಾ ಸಂಸದರಿಗೂ ಬಿಜೆಪಿ ಹಾಗೂ ಕಾಂಗ್ರೆಸ್ ವಿಪ್ ಜಾರಿ ಮಾಡಿದೆ. ವಕ್ಫ್ ಬಿಲ್ಗೆ ಬಿಜೆಪಿಯ ಕೆಲ ಮಿತ್ರ ಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಈ ಕುರಿತು ಬಿಜೆಪಿ ಮಿತ್ರ ಪಕ್ಷ ಜೆಡಿಯು ಕೆಲ ಸಲಹೆ ನೀಡಿದೆ. ವಿಧೇಯಕವನ್ನ ಕದ್ದು ಮುಚ್ಚಿ ಮಂಡಿಸಬೇಡಿ, ಎಲ್ಲಾ ರಾಜ್ಯಗಳಿಂದ ಸಲಹೆ ಪಡೆಯಿರಿ ಎಂದಿದೆ. ಜೆಡಿಯು ಮತ್ತು ಟಿಡಿಪಿ ಮುಸ್ಲಿಂ ಮತಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುವುದರಿಂದ ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ನೀಡುವ ಬಗ್ಗೆ ಸಂಶಯವಿದೆ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ವಿರೋಧ ವ್ಯಕ್ತಪಡಿಸದೆ ಕೆಲ ತಿದ್ದುಪಡಿಗೆ ಸಲಹೆ ನೀಡಿದ್ದಾರೆ.